ಸೊ ಹಾಯ್, ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ನಿಮ್ಮ ಈ ಸುತ್ತಕಡೆಯಿಂದ ಸ್ವಾಗತ ಅಂತ ಹೇಳ್ತಾ ಈ ವ್ಲಾಗ್ಗೆ. ಇವತ್ತಿನ ವ್ಲಾಗು ಜಿಮ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತು ನಾವು ಜಿಮ್ಗೆ ಬಂದಿದ್ದೀವಿ ಆಫ್ಟರ್ 3 days ಆಫ್ ಇಂಟರ್ನಲ್ಸ್. ಮಧ್ಯದಲ್ಲಿ ಇಂಟರ್ನಲ್ಸ್ ಇತ್ತು, 3 ದಿನ ಜಿಮ್ಗೆ ಬರೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಜಿಮ್ಗೆ ಬಂದಿದ್ದೀನಿ. ವರಮಹಾಲಕ್ಷ್ಮಿ ದಿನ ಫುಲ್ ಖಾಲಿ ಹೊಡಿತಾ ಇದೆ, ಫುಲ್ ಖಾಲಿ ಖಾಲಿ ಖಾಲಿ. ಸೊ ಲೆಟ್ಸ್ ಗೋ. ಇವತ್ತು ಫುಲ್ ವರ್ಕೌಟ್ ಮಾಡೋಣ ಅನ್ಕೊಂಡೆ, ಬಟ್ ಏನಕ್ಕೆ 3 ದಿನ ತಾನೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಬಂದಿದ್ದೆ. ನೆನ್ನೆ ಚೆಸ್ಟ್ ಮಾಡಿದೆ. ಇವತ್ತು ಬ್ಯಾಕ್ ವರ್ಕೌಟ್, ಶೋಲ್ಡರ್ ವರ್ಕೌಟ್, ಬೇಸಿಕ್ಲಿ ಫುಲ್ ವರ್ಕೌಟ್ ಅಷ್ಟೇ. ಸೊ ಫಸ್ಟು ಲ್ಯಾಟ್ ಪುಲ್ ಡೌನ್ ಮಾಡುವ. ಲಾಸ್ಟ್ ಟೈಮ್ ವಿಡಿಯೋ ಹೆಂಗಿತ್ತು, ಎಡಿಟ್ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ಸಲ್ಲಿ. ಸೊ ಲೆಟ್ಸ್ ಗೋ. ನೋಡೋಣ ಇವತ್ತು ಎಷ್ಟು ಪುಷ್ ಆಗುತ್ತೆ, ಸ್ಟ್ರೆಂತ್ ಹೋಗಿದ್ಯಾ ಅಥವಾ ಹಂಗೆ ಇದೆಯಾ ಅಂತ. The one thing that discipline definitely does help you with, it helps you get things done. And when you get things done, when you actually do things, you have more success. A big part of success is just not being fucking lazy and just doing it. 90% of it is just showing up. Get there and start working. Like, you're not going to feel perfect every day. ಮುಗೀತು. ಹೆಡಿಂಗ್ ಬ್ಯಾಕ್ ಟು ಮನೆ ಮನೆ ಮನೆ. ನಾವು ಆಚೆ ಬರೋ ಅಷ್ಟರಲ್ಲಿ ಕ್ರೇಜಿಯಾಗಿ ಮಳೆ ಬಂದ್ಬಿಟ್ಟಿದೆ. ಔಟ್ಫಿಟ್ ಚೆಕ್ ಆಗಲೇ ಮಾಡ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ಯಾಕ್ ವರ್ಕೌಟ್ ಸಖತ್ತಾಗಿತ್ತು. ಸ್ವಲ್ಪ ಹೋಳಿಗೆ ತಿನ್ಬಿಟ್ಟೆ ಇವತ್ತು, ಚೀಟ್ ಮೀಲ್ ಆಗೋಯ್ತು. ಹೋಳಿಗೆ ತಿಂದೆ. ಎಷ್ಟು ಎಷ್ಟು ಅಷ್ಟೇ ಸರ್, ಅಷ್ಟೇ. ಇಷ್ಟು ತಿಂದ್ರು ಇಷ್ಟೇ, ಇಷ್ಟು ತಿಂದ್ರು ಅಷ್ಟೇ. ಅದು ಚೀಟ್ ಮೀಲ್ ಅಂತಾನೆ ಕನ್ಸಿಡರ್ ಆಗ್ತದೆ. ಎಷ್ಟೊಂದು ಜನ ಅನ್ಕೋತೀರಾ ಕಾಬ್ಸ್ ತಿನ್ನೋ ಥರ ಫ್ಯಾಟ್ ಇಸ್ ಈಕ್ವಲ್ ಟು ಕಾಬ್ಸ್ ಅಂತ, ಬಟ್ ಆ್ಯಕ್ಚುಲಿ ಅದಲ್ಲ. ನೀವು ಓವರ್ ಲಿಮಿಟ್ಗಿಂತ ಜಾಸ್ತಿ ತಿಂದರೆ, ಮೆಷರ್ ಮಾಡದೆ ತಿಂದರೆ, ಅವಾಗ ಅದನ್ನ ಫ್ಯಾಟ್ ಆಗಿ ಕನ್ಸಿಡರ್ ಆಗುತ್ತೆ, ಕಾಬ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಸ್ವಲ್ಪ ಕಾಬ್ಸ್ ತಿಂದಿದ ತಕ್ಷಣ ಏನು ಫ್ಯಾಟ್ ಅಂತ ಅಲ್ಲ, ಬಟ್ ಮೆಷರ್ ಆಗಿ ತಿನ್ಬೇಕು, ಮೆಷರ್ ಮಾಡ್ಕೊಂಡು ತಿನ್ಬೇಕು. ಅದೇ ಥರ ನಾನು ಇವತ್ತು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದ್ದೀವಿ, ಹೋಗ್ಬೇಕು. ಮನೆಗೆ ಹೋದ್ಮೇಲೆ ಸಿಗ್ತೇನೆ. ಈ ಟ್ರಾಫಿಕ್ ಆಗ್ತಾ ಇಲ್ಲ, ಏನಂತೀರಾ ಅಲ್ವಾ? ಗೈಸ್, ಇವಳು ತಾರಿಣಿ ಅಂತ, ದ ಕ್ರಿಯೇಟರ್. ಇಂಟ್ರೊಡ್ಯೂಸ್ ಮಾಡ್ರಿ. ಹೊಡೆದ್ರು ಶೂಟು. ಏನ್ರಿ ಪ್ರಮೋಷನ್ ಮಾಡ್ಕೋತಾ ಇದಾರೆ? ನಮ್ದೇ ಇನ್ನ ಏನೋ ಕ್ಲೀನ್ ಆಗಿ ಓಡ್ತಾ ಇಲ್ಲ ಅಂತ ನಾವಿದ್ರೆ ಪ್ರಮೋಷನ್ ಮಾಡ್ಕೋತಾ ಇದ್ದೀವಿ. ಹೇಳಿ ಹೇಳಿ, ಇದನ್ನ ಹೇಳಿ ಹೇಳಿ. ಸೊ ಗೈಸ್, ಫಾಲೋ ಮಾಡ್ಕೊಳ್ಳಿ, ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮನೆಗೆ ಹೋಗೋ ಸಮಯ. ನೆನ್ನೆ ಬ್ಲಾಗ್ ಏನ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಏನು ಮಾಡಬೇಕು ಅಂತ ಇದ್ದೀನಿ. ನೆನ್ನೆ ಏನಾಯ್ತು ಅಂದರೆ, ಸ್ವಲ್ಪ ಕೆಲಸ ಇತ್ತು, ಹಂಗೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಹಂಗೆ ಬಂದು ಮಲ್ಕೊಬಿಟ್ಟಿದ್ದೆ. ಬ್ಲಾಗ್ ಏನು ಮಾಡೋಕ್ಕಾಗಿರಲಿಲ್ಲ ಅದೇ ಕಾರಣಕ್ಕೆ. ಮತ್ತು ನೆಕ್ಸ್ಟ್ ಕಾಂಟೆಂಟ್, ಸ್ವಲ್ಪ ಸ್ಪೆಷಲ್ ಕಾಂಟೆಂಟ್ ಯೋಚನೆ ಮಾಡಿದ್ದೀನಿ. ಅದು ಪ್ರೋಸೆಸ್ಸಲ್ಲಿದೆ. ನೀವು ನೆಕ್ಸ್ಟ್
ಕಾಂಟೆಂಟಲ್ಲಿ ನೋಡ್ತೀರಾ ಸ್ಪೆಷಲ್ ಆಗಿ ಕಾಂಟೆಂಟ್ ಇರೋದು. ಇಲ್ಲಿ ತನಕ ಯಾವುದೇ ಫಿಟ್ನೆಸ್ ಅವ್ರು ಯಾರು ಟ್ರೈ ಮಾಡಿರಲ್ಲ ಮೇ ಬಿ, ಅಥವಾ ಬ್ಲಾಗರ್ಸ್ ಯಾರು ಟ್ರೈ ಮಾಡಿರಲ್ಲ ಕರ್ನಾಟಕದಲ್ಲಿ. ಸೊ ದಟ್ಸ್ ಸಮ್ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್. ಜೊತೆಗೆ ಅಪ್ಕಮಿಂಗ್ ಕಾಂಟೆಂಟ್ ಸ್ವಲ್ಪ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ, ಮತ್ತು ಎಷ್ಟೊಂದು ಜನ ಕೇಳಿರಲ್ಲ ಇದು ಲೈಕ್ ಫ್ಯಾಟು ಅಥವಾ ಕಾರ್ಬ್ಸು ಇವೆರಡು ಲೈಕ್ ಏನಂತಾರೆ, ಫ್ಯಾಟ್ ಈಕ್ವಲ್ಸ್ ಕಾರ್ಬ್ಸ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಅದೊಂದು ಸ್ವಲ್ಪ ಮತ್ತೊಂದ್ಸರಿ ನೋಡಿ ಗೊತ್ತಾಗುತ್ತೆ. ಮತ್ತೊಂದು ಫ್ಯಾಟ್ ಮೈನಸ್ ಫ್ರೀ ಇದು ಟು ಹೆಲ್ದಿ, ಅಂದರೆ ಫ್ಯಾಟ್ ಇಲ್ಲ ಅಂದರೆ ಹೆಲ್ದಿ ಅಂತ ಅರ್ಥ ನಾವು ಅಲ್ಲ. ನೀವೇನಾದರೂ ಶುಗರ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ, ಫ್ಯಾಟ್ ಕನ್ಸ್ಯೂಮ್ ಮಾಡದೇ ಇರ್ಬೋದು ಅಂದರೆ ಕಾರ್ಬ್ಸ್ ಕನ್ಸ್ಯೂಮ್ ಮಾಡದೇ ಇರ್ಬೋದು, ಶುಗರ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಅದು ಎಲ್ಲಿಂದ ಹೆಲ್ದಿ ಆಗುತ್ತೆ. ಸೊ ಇವತ್ತು ಸ್ವಲ್ಪ ಇನ್ಫಾರ್ಮೇಟಿವ್ ಥಿಂಗ್ಸ್ ಹೇಳಿದ್ದೀನಿ ನಿಮಗೆ. ಇದನ್ನು ಸ್ವಲ್ಪ ಪ್ರೊಸೆಸಲ್ಲಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಮತ್ತೆ ಸಿಗ್ತೀವಿ. ಕೋಟಿ ಎಲ್ಲೋನು ಕೋಟಿ